ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇದು ಬೆಳಗ್ಗೆಗೆ ಗುಲಾಬ್ ಜಾಮೂನ್ ಮಾಡಿದ್ದೆ ರೀ, ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಿ. ಪಾಲಕ್ ನನ್ನ ಮಗಳು ಕಟ್ ಮಾಡಿ ಕೊಡ್ತಾ ಇದ್ದಾಳೆ ನನಗೆ, ಪಾಲಕ್ ಚಿಕನ್ ಮಾಡಲಿಕ್ಕೆ. ಈಗ ಪಾಲಕನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಹಾಕ್ತಾ ಇದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4-5 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟೇ ಅಂತ ತಗೋತಾ ಇಲ್ಲ, ನಾನು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಮತ್ತು ಲವಂಗ ಮತ್ತು ಸ್ವಲ್ಪ ಚಕ್ಕೆ. ಇದಿಷ್ಟನ್ನು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಈಗಿದು ರೆಡಿ ಆಗ್ಯದ ನೋಡಿರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಈ ಚಿಕನ್ ಮೊದಲಿಗೆ ತೊಳೆದು ಅದಕ್ಕೆ ಅರಿಶಿಣ ಉಪ್ಪು ಹಾಕಿ ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಿನಿ ನೋಡಿರಿ. ಆ ನೆನೆದಿದ್ದ ಚಿಕನ್ ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ಚಿಕನ್ ಪೀಸಸ್ಸು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಬ್ರೌನ್ ಕಲರ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ಹಾಗೆ ಇದು ಕ್ರಿಸ್ಪಿ ಆಗಿದೆ ಮತ್ತು ಬ್ರೌನ್ ಕಲರ್ನು ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಪಾಲಕ್ ಸೊಪ್ಪು ಅದೆಲ್ಲ ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ತಾಯಿದ್ದೀನಿ, ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಅದರಲ್ಲಿ ಉಪ್ಪು ಅರಿಶಿಣ ಹಾಕಿದ್ದೆ, ಅದಕ್ಕೋಸ್ಕರ ಈಗ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಒಂದೆರಡು ಸೆಕೆಂಡ್ ಈ ಥರ ಕುದ್ದ ಮೇಲೆ ಚಿಕನ್ ಪೀಸಸ್ ಎಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಈಗ ನೋಡಿ ಒಂದು 5 ನಿಮಿಷ ಕುದಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಈಗ ಚಿಕನ್ ಪಾಲಕ್ ರೆಡಿ ಆಗುತ್ತೆ ನೋಡಿರಿ. ಪಾಲಕ್ ಚಿಕನ್ ಮಕ್ಕಳು ಬೇಳೆ ಸಾರು ಮಾಡಿದಾಗ ಬೇಳೆ ಸಾರಲ್ಲಿ ಪಾಲಕ್ ಹಾಕಿದರೆ ಬೇಳೆ ಸಾರು ಬೇಡ ಅಂತಾರೆ. ಹಾಗಾಗಿ ಚಿಕನ್ ಈ ಥರ ಪಾಲಕ್ ಹಾಕಿ ಈ ಥರ ಚಿಕನ್ ಮಾಡಿದ್ರೆ ತಿಂತಾರೆ ನೋಡ್ರಿ ಮಕ್ಕಳು. ಈಗ ಹಾಗೆ ಚಿಕನ್ ಪಾಲಕ್ ರೆಡಿ ಆಯಿತು. ಈಗ ಈ ಕಡೆ ಚಪಾತಿನೂ ಮಾಡ್ತಾಯಿದ್ದೀನಿ. ಇದು ಚಪಾತಿಗಾಗಲಿ ಪರೋಟಕ್ಕಾಗಲಿ ಮತ್ತು ಬಿಸಿ ಬಿಸಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಸೂಟ್ ಆಗ್ತದೆ ನೋಡ್ರಿ. ಇದು ನಮ್ಮ ಯಜಮಾನರು ಚಪಾತಿ ಮಾಡಂತಿದ್ರು, ಹಾಗಾಗಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡ್ರಿ. ಸಂಡೇ ಬಂತು ಅಂದರೆ ಎಲ್ಲ ಹೌಸ್ ವೈಫ್ಗಳಿಗೂ ಮಲ್ಟಿ ಟಾಸ್ಕ್ ಇದ್ದಂಗೆ ನೋಡ್ರಿ. ಈಗ ನೋಡ್ರಿ ನಮ್ಮ ಯಜಮಾನ್ರು ನಾವೆಲ್ಲರೂ ಊಟ ಮಾಡ್ತಾಯಿದ್ದೀವಿ. ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಕೇಳಿದ್ರಿ. ಈಗ ನೋಡ್ರಿ ನಾನು ಊಟ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ ರೀ ಎಲ್ರಿಗೂ.